ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಹುಲ್ಬಳ್ಳಿ ಅಂತ. ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BS6 NEP ಅಲ್ಲಿ ಬರತಕ್ಕಂಥ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥ ಪ್ರಮುಖವಾದ ಅಂಶ ಆರ್ಥಿಕ ಸಂಯೋಜನೆ ಅರ್ಥ ಮತ್ತು ವಿಧಗಳು. ಯಾವ್ದ್ರಿ? ಎಕನಾಮಿಕ್ ಇಂಟಿಗ್ರೇಷನ್, ಮೀನಿಂಗ್ ಅಂಡ್ ಟೈಪ್ಸ್. ಅದರ ಬಗ್ಗೆ ವಿವರಿಸ್ತಾ ಹೋಗ್ತೀನಿ. ಅದರಲ್ಲಿ ಪ್ರಥಮವಾಗಿ ಅದರ ಅರ್ಥವನ್ನು ತೆಗೆದುಕೊಂಡ್ರೆ, ಜಗತ್ತಿನ ವಿವಿಧ ರಾಷ್ಟ್ರಗಳ ನಡುವೆ ಆರ್ಥಿಕ ಸಹಕಾರ ಮತ್ತು ಸಂಯೋಜನೆ ಎರಡನೇ ಒಂದು ಮಹಾಯುದ್ಧದ ಅವಧಿಯಲ್ಲಿ ಒಂದು ಪ್ರಮುಖ ಬೆಳವಣಿಗೆ ಆಗಿದೆ. ಅಂತಾರಾಷ್ಟ್ರೀಯ ಆರ್ಥಿಕ ರಂಗದಲ್ಲಿ ಸಹಕಾರ, ಸಮನ್ವಯ, ಸಹಬಾಳ್ವೆ, ಪರಸ್ಪರ ಹಲವಾರು ಪ್ರಯೋಜನವನ್ನ ದೊರಕಿಸಿಕೊಡುವುದು ರಾಷ್ಟ್ರಗಳು ಮನಗಂಡಿದ್ದವು. ಈ ದಿಸೆಯಲ್ಲಿ ವಿವಿಧ ದೇಶಗಳ ನಿರ್ಬಂಧ ರಹಿತ ಅಂತಾರಾಷ್ಟ್ರೀಯ ಆರ್ಥಿಕ ಸಂಬಂಧಗಳು ಅಭಿವೃದ್ಧಿಯ ಮೂಲಭೂತ ಅತ್ಯಗತ್ಯ ಆಗೈತಿ ಅಂತ ಹೇಳ್ತಾರೆ. ಇಲ್ಲಿ ವಿಭಿನ್ನ ದೇಶದ ನಡುವೆ ವ್ಯಾಪಾರ ಸುಂಕಗಳಂತಹ ಕೃತಕ ವ್ಯಾಪಾರ ನಿರ್ಬಂಧಗಳ ಇಲ್ಲದಿರುವ ಒಂದು ವ್ಯವಸ್ಥೆಯನ್ನು ಆರ್ಥಿಕ ಸಂಯೋಜನೆ ಅಂತ ಕರೆಯಲಾಗ್ತದ ಅಂತ ಹೇಳ್ತಾರೆ. ಅಂದ್ರ ಜಗತ್ತಿನ ವಿವಿಧ ರಾಷ್ಟ್ರಗಳ ನಡುವೆ ಕೂಡ ಆರ್ಥಿಕ ಸಹಕಾರ ಮತ್ತು ಸಂಯೋಜನೆ ಎರಡನೇ ಮಹಾಯುದ್ಧದ ಅವಧಿಯಲ್ಲಿ ಒಂದು ಪ್ರಮುಖ ಬೆಳವಣಿಗೆ ಆಗಿ ಕಂಡು ಬರ್ತದ ಅಂತ ಹೇಳ್ತಾರೆ. ಅಂದ್ರೆ ಅಂತಾರಾಷ್ಟ್ರೀಯ ಆರ್ಥಿಕ ರಂಗದಲ್ಲಿ ಕೂಡ ಸಹಕಾರ, ಸಮನ್ವಯ, ಸಹಬಾಳ್ವೆ, ಪರಸ್ಪರ ಹಲವಾರು ಪ್ರಯೋಜನವನ್ನ ದೊರಕಿಸಿಕೊಡುವುದು ರಾಷ್ಟ್ರಗಳು ಕೂಡ ಅವಾಗ ಮನಗಂಡಿದ್ದವು. ಈ ದಿಶೆಯಲ್ಲಿ ವಿವಿಧ ದೇಶಗಳ ನಿರ್ಬಂಧ ರಹಿತ ಅಂದ್ರೆ ನಿರ್ಬಂಧ ಇಲ್ಲದೆ ಇರತಕ್ಕಂತ ಒಂದು ಅಂತಾರಾಷ್ಟ್ರೀಯ ಆರ್ಥಿಕ ಸಂಬಂಧಗಳು ಕೂಡ ಅಭಿವೃದ್ಧಿ ಹೊಂತಾ ಬಂದು. ಹಾಗಾಗಿ ವಿಭಿನ್ನ ದೇಶಗಳ ನಡುವೆ ಕೂಡ ವ್ಯಾಪಾರ ಸುಂಕಗಳಂತಹ ಕೃತಕ ವ್ಯಾಪಾರ ನಿರ್ಬಂಧಗಳಿಲ್ಲದಿರುವ ಒಂದು ವ್ಯವಸ್ಥೆಯನ್ನು ಆರ್ಥಿಕ ಸಂಯೋಜನೆ ಅಂತಲೇ ಕರೆಯಲಾಗ್ತದ ಅಂತ ಹೇಳ್ತಾರೆ. ಇನ್ನು ಒಟ್ಟಾರೆಯಾಗಿ ಹೇಳುವುದಾದ್ರೆ, ಆರ್ಥಿಕ ಸಂಯೋಜನೆ ಅಂದ್ರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ರಾಷ್ಟ್ರಗಳು ತಮ್ಮ ಅರ್ಥವ್ಯವಸ್ಥೆಯ ನಡುವೆ ನಿಕಟ ಸಂಬಂಧ ನಿರ್ವಹಿಸಿಕೊಳ್ಳುವ ಒಂದು ವಿಧಾನಕ್ಕೆ ನಾವೇನ್ ಕರಿತೀವಿ ಸಂಯೋಜನೆ ಅಂತ ಕರಿತೀವಿ. ಇದು ಬರ್ತಕ್ಕಂಥ. ಇನ್ನು ಇದ್ರ ವಿಧಗಳನ್ನ ತೆಗೆದುಕೊಂಡ್ರೆ, ಇದು ಮುಕ್ತ ವ್ಯಾಪಾರ ಪ್ರದೇಶವನ್ನ ಹೊಂದೈತಿ ಅಂತ ಹೇಳ್ತಾರೆ. ಅಂದ್ರ ನಮ್ಮ ನಡುವೆ ಮುಕ್ತ ವ್ಯಾಪಾರವನ್ನ ಅಭಿವೃದ್ಧಿಪಡಿಸಿಕೊಳ್ಳಲು ಕೆಲವು ದೇಶಗಳು ಕೂಡ ಗುಂಪನ್ನು ಚರ್ಚಿಸಿಕೊಳ್ಳುವಿಕೆ, ಮುಕ್ತ ವ್ಯಾಪಾರ ಪ್ರದೇಶದ ಸದಸ್ಯ ರಾಷ್ಟ್ರಗಳ ನಡುವೆ ಎಲ್ಲ ವಿಧಗಳ ವ್ಯಾಪಾರ ನಿರ್ಬಂಧಗಳನ್ನ ನಿರ್ಮೂಲನೆ ಮಾಡುವುದು ಕೂಡ ಮುಕ್ತ ವ್ಯಾಪಾರ ಪ್ರದೇಶದ ಲಕ್ಷಣವಾಗೈತಿ ಅಂತ ಹೇಳ್ತಾರ. ಮುಕ್ತ ವ್ಯಾಪಾರ ಅಂದ್ರೆ ಸ್ವತಂತ್ರ ವ್ಯಾಪಾರ ಮಾಡ್ತಕ್ಕಂಥ ಪ್ರದೇಶಗಳ ನಡುವೆ ತಮ್ಮ ನಡುವೆ ಇರತಕ್ಕಂಥ ಸ್ವತಂತ್ರ ವ್ಯಾಪಾರವನ್ನ ಅಭಿವೃದ್ಧಿಪಡಿಸಿಕೊಳ್ಳುವುದು ಮತ್ತು ಕೆಲವು ದೇಶಗಳ ಗುಂಪು ರಚಿಸಿಕೊಳ್ಳುವಿಕೆಯನ್ನ ಮುಕ್ತ ವ್ಯಾಪಾರ ಪ್ರದೇಶ ಸದಸ್ಯ ರಾಷ್ಟ್ರಗಳ ನಡುವೆ ಕೂಡ ಏನೇನು ಎಲ್ಲಾ ವಿಧಗಳ ವ್ಯಾಪಾರ ನಿರ್ಬಂಧಗಳನ್ನ ನಿರ್ಮೂಲನೆ ಮಾಡುವುದು ಮತ್ತು ಇಲ್ಲಿ ಮುಕ್ತ ವ್ಯಾಪಾರ ಪ್ರದೇಶವಾಗಿ ಲಕ್ಷಣವಾಗಿ ಕಂಡು ಬರ್ತದ ಅಂತ ಹೇಳ್ತಾರೆ. ಇದು ಒಂದನೆಯ ಅದರ ವಿಧ. ಇನ್ನು ಎರಡನೇ ತೆಗೆದುಕೊಂಡ್ರೆ ವ್ಯಾಪಾರ ಒಕ್ಕೂಟ ಅಂತ ಬರ್ತದ. ಅಂದ್ರೆ ವ್ಯಾಪಾರ ಒಕ್ಕೂಟ ಕೂಡ ಸದಸ್ಯ ರಾಷ್ಟ್ರಗಳ ನಡುವೆ ವ್ಯಾಪಾರ ನಿರ್ಬಂಧ ನಿರ್ಮೂಲನೆ ಮಾಡುವುದು ಮಾತ್ರವಲ್ಲದೆ ಸದಸ್ಯ ರಾಷ್ಟ್ರಗಳ ಬಗೆಗೆ ಎಲ್ಲ ಸದಸ್ಯ ರಾಷ್ಟ್ರಗಳು ಏಕರೂಪದ ವಾಣಿಜ್ಯ ನೀತಿಯನ್ನ ಅಳವಡಿಸಿಕೊಳ್ಳುವ ಲಕ್ಷಣವನ್ನು ಪಡೆದಾವ ಅಂತ ಹೇಳ್ತಾರೆ. ಅಂದ್ರ ವ್ಯಾಪಾರ ಒಕ್ಕೂಟ ತನ್ನ ಸದಸ್ಯ ರಾಷ್ಟ್ರಗಳ ನಡುವೆ ವ್ಯಾಪಾರಕ್ಕೆ ಯಾವುದೇ ರೀತಿಯ ನಿರ್ಬಂಧಗಳು ಇರದೇ ಇರತಕ್ಕಂತ ಮತ್ತು ಸದಸ್ಯ ರಾಷ್ಟ್ರಗಳ ಬಗೆಗೆ ಎಲ್ಲ ರಾಷ್ಟ್ರದ ಏಕರೂಪದ ವಾಣಿಜ್ಯ ನೀತಿಯನ್ನ ಅಳವಡಿಸಿಕೊಳ್ಳುವ ಲಕ್ಷಣವನ್ನು ಕೂಡ ಇದು ಹೊಂದೈತಿ ಅಂತ ಹೇಳ್ತಾರೆ. ಇದು ವ್ಯಾಪಾರ ಒಕ್ಕೂಟ ಅಂತ ಕರಿತೀವಿ. ಇನ್ನು ಸಾಮಾನ್ಯ ಮಾರುಕಟ್ಟೆ ಅಂತ ಬರ್ತದ ಮೂರನೇ. ಇದು ಸಾಮಾನ್ಯ ಮಾರುಕಟ್ಟೆ ಕೂಡ ವ್ಯಾಪಾರ ಒಕ್ಕೂಟಕ್ಕಿಂತ ಮುಂದುವರೆದ ಆರ್ಥಿಕ ಸಂಯೋಜನೆ ವಿಧಾನವಾಗಿದೆ. ಸಾಮಾನ್ಯ ಮಾರುಕಟ್ಟೆಯು ವ್ಯಾಪಾರಿ ಒಕ್ಕೂಟದ ಎರಡು ಲಕ್ಷಣಗಳಾದ ಸದಸ್ಯ ರಾಷ್ಟ್ರಗಳ ನಡುವೆ ಮುಕ್ತ ವ್ಯಾಪಾರ ಮತ್ತು ಸಾಧಾರಣವಾಗಿ ರಾಷ್ಟ್ರಗಳ ಬಗ್ಗೆ ಏಕರೂಪದ ವಾಣಿಜ್ಯ ನೀತಿಯ ಜೊತೆಗೆ ಸದಸ್ಯ ರಾಷ್ಟ್ರಗಳ ನಡುವೆ ಶ್ರಮ ಮತ್ತು ಬಂಡವಾಳದ ಮುಕ್ತ ಚಲನೆಗೆ ಒಳಗೊಂಡಿರ್ತಾವ ಅಂತ ಹೇಳ್ತಾರೆ. ಅಂದ್ರೆ ಸಾಮಾನ್ಯ ಮಾರುಕಟ್ಟೆ ಅಂತೂ ಕೂಡ ವ್ಯಾಪಾರ ಒಕ್ಕೂಟ ಮುಂದುವರೆಸ್ತಕ್ಕಂಥದ್ದು ಮತ್ತು ಇದು ಅಲ್ಲಿ ಬಂಡವಾಳ ಆಗ್ಲಿ ಶ್ರಮ ಆಗ್ಲಿ ಏನಾಗ್ತದ ಮುಕ್ತ ಚಲನೆಗೆ ಒಳಗೊಂಡಿರ್ತಾವ ಅಂತ ಹೇಳ್ತಾರೆ. ಇದು ಮೂರನೇ ವಿಧ. ನಾಲ್ಕನೇ ವಿಧದಲ್ಲಿ ಬರ್ತಕ್ಕಂಥದ್ದು ಆರ್ಥಿಕ ಒಕ್ಕೂಟ. ಆರ್ಥಿಕ ಒಕ್ಕೂಟ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆರ್ಥಿಕ ಸಂಯೋಜನೆ ವಿಧಾನವಾಗಿದೆ. ಇದರಲ್ಲಿ ಸದಸ್ಯ ರಾಷ್ಟ್ರಗಳ ನಡುವೆ ಮುಕ್ತ ವ್ಯಾಪಾರ, ಸದಸ್ಯ ರಾಷ್ಟ್ರಗಳ ಬಗೆಗೆ ಏಕರೂಪದ ವಾಣಿಜ್ಯ ನೀತಿ ಕಂಡು ಬರ್ತದ ಮತ್ತು ಸದಸ್ಯ ರಾಷ್ಟ್ರಗಳ ಜೊತೆ ಶ್ರಮ ಮತ್ತು ಬಂಡವಾಳದ ಮುಕ್ತ ಚಲನೆ ಜೊತೆಗೆ ಸದಸ್ಯ ರಾಷ್ಟ್ರಗಳ ಆರ್ಥಿಕ ನೀತಿಗಳಲ್ಲಿ ಒಂದು ವಿಧವಾದ ಸಾಮರಸ್ಯ ಕೂಡ ಇಲ್ಲಿ ಕಂಡು ಬರತಕ್ಕಂಥದ್ದು ಅಂತ ಹೇಳ್ತೀವಿ. ಈ ರೀತಿಯಾಗಿ ಕಂಡು ಬರತಕ್ಕಂಥವು ಇಲ್ಲಿ ಇವು ವಿಧಗಳಾಯ್ತು. ಇನ್ನು ಆರ್ಥಿಕ ಸಂಯೋಜನೆಯ ಒಂದಿಷ್ಟು ಪ್ರಯೋಜನಗಳು ಕೂಡ ಬರ್ತಾವ. ಆರ್ಥಿಕ ಸಂಯೋಜನೆ ಒಂದಿಷ್ಟು ಪ್ರಯೋಜನಗಳು ಅಂದ್ರೆ ಏನು? ಉತ್ಪಾದನೆಯಲ್ಲಿ ವಿಸ್ತರಣೆ ಅಂತ ಬರ್ತದೆ ಒಂದನೇದು. ಅಂದ್ರ ಒಂದೇ ಒಂದು ದೇಶವು ಕೂಡ ಚಿಕ್ಕದಾದ ಆಂತರಿಕ ಮಾರುಕಟ್ಟೆಯನ್ನ ಹೊಂದಿರುವುದರಿಂದ ಉತ್ಪಾದನೆಯನ್ನ ವಿಸ್ತರಿಸಲು ಸಾಕಷ್ಟು ಸಾಮರ್ಥ್ಯ ಪಡೆದಿರುವುದಿಲ್ಲ ಅಂತ ಹೇಳ್ತಾರೆ. ಅಂದ್ರ ಒಂದೇ ಒಂದು ದೇಶ ಕೂಡ ಚಿಕ್ಕದಾದ ಆಂತರಿಕ ಮಾರುಕಟ್ಟೆಯನ್ನು ಹೊಂದಿತ್ತಂದ್ರ ಅದರ ವ್ಯಾಪಾರ ವ್ಯವಹಾರ ಕೂಡ ಅಷ್ಟು ವಿಸ್ತರಣೆ ಆಗಂಗಿಲ್ಲ. ಹಾಗಾಗಿ ಆರ್ಥಿಕ ಸಂಯೋಜನೆ ಯಾವುದೇ ಸದಸ್ಯ ರಾಷ್ಟ್ರದಿಂದಲೂ ಕೂಡ ಏನ್ ಮಾಡ್ತಿಲ್ಲ ಹೆಚ್ಚು. ಅಂದ್ರೆ ಆರ್ಥಿಕ ಸಂಯೋಜನೆ ಯಾವುದೇ ಸದಸ್ಯ ದೇಶವೂ ಕೂಡ ಉತ್ಪಾದಿತ ಸರಕುಗಳನ್ನ ಖರೀದಿಸಿಗೆ ಪೂರ್ಣ ಅವಕಾಶವನ್ನ
ಒದಗಿಸ್ತದ ಅಂತ ಹೇಳ್ತಾರೆ. ಹಾಗಾಗಿ ಉತ್ಪಾದನೆ ವಿಸ್ತರಣೆ ಕೂಡ ಇಲ್ಲಿ ಕಂಡು ಬರ್ತದೆ. ಒಂದನೇದು. ಇನ್ನು ಎರಡನೇದು ಅಂತಾರಾಷ್ಟ್ರೀಯ ವೈಶಿಷ್ಟ್ಯತೆ ಅಂತ ಹೇಳ್ತೀವಿ. ಇದು ಸದಸ್ಯ ದೇಶಗಳನ್ನ ಸರಕುಗಳಲ್ಲಿ ಮತ್ತು ಉತ್ಪಾದನೆ ವಿಧಾನಗಳಲ್ಲಿ ಅಧಿಕ ಮಟ್ಟದ ವಿಶೇಷತೆಯನ್ನು ಸಾಧಿಸಲು ಆರ್ಥಿಕ ಸಂಯೋಜನೆ ನೆರವಾಗ್ತದ ಅಂತ ಹೇಳ್ತಾರೆ. ಅಂದ್ರ ಸದಸ್ಯ ದೇಶಗಳು ಸರಕುಗಳಲ್ಲಿ ಮತ್ತು ಉತ್ಪಾದನಾ ವಿಧಾನಗಳಲ್ಲಿ ಅಧಿಕ ಮಟ್ಟದ ವಿಶೇಷತೆಯನ್ನು ಸಾಧಿಸಾಕ ಕೂಡ ಇದು ಅನುಕೂಲತೆಯನ್ನು ಮಾಡಿಕೊಡುತ್ತದೆ. ಇದು ಎರಡನೆಯ ಒಂದು ಪ್ರಯೋಜನ. ಇನ್ನು ಮೂರನೇದು ಬರತಕ್ಕಂಥದ್ದು ಉತ್ಪನ್ನದಲ್ಲಿ ಗುಣಾತ್ಮಕ ಸುಧಾರಣೆಗಳು ಅಂತ ಬರ್ತದೆ. ಅದರಲ್ಲಿ ಅನೇಕ ದೇಶಗಳ ನಡುವೆ ಪ್ರಾದೇಶಿಕ ಆರ್ಥಿಕ ಸಹಕಾರವು ಕೂಡ ಶೀಘ್ರಗತಿಯ ತಾಂತ್ರಿಕ ಬದಲಾವಣೆಗಳು ಮತ್ತು ಸುಗಮವಾದ ಬಂಡವಾಳ ಚಲನೆಗೆ ಅವಕಾಶ ಕಲ್ಪಿಸ್ತದ. ಅಂದ್ರ ಅನೇಕ ದೇಶಗಳ ನಡುವೆ ಪ್ರಾದೇಶಿಕ ಆಗಿರ್ಬೋದು, ಆರ್ಥಿಕ ಸಹಕಾರ ಆಗಿರ್ಬೋದು ಮತ್ತು ಶೀಘ್ರಗತಿಯ ತಾಂತ್ರಿಕ ಬದಲಾವಣೆಗಳನ್ನು ಮಾಡ್ಕೊಳ್ಳಾಕ ಕೂಡ ಇದು ಸುಗಮ ಕಾರ್ಯಾಚರಣೆ ನಡೆಸಿಕೊಳ್ಳಾಕ ಇಲ್ಲಿ ಅನುಕೂಲತೆಯನ್ನು ಮಾಡಿಕೊಡ್ತದೆ. ಅದೇ ರೀತಿ ನಾಲ್ಕನೇದು ಉದ್ಯೋಗ ವಿಸ್ತರಣೆ. ಅಂದ್ರೆ ಕೆಲವು ದೇಶಗಳು ಪ್ರಾದೇಶಿಕ ಆರ್ಥಿಕ ಗುಂಪುಗಳಾಗಿ ರಚನೆಗೊಂಡು ಆ ಪ್ರದೇಶಗಳೊಡನೆ ಶ್ರಮದ ಅನಿರ್ಬಂಧಿತ ಚಲನೆಗೆ ಅವಕಾಶ ನೀಡುವುದಾಗಿ ಉದ್ಯೋಗ ಮತ್ತು ಆದಾಯ ಹೆಚ್ಚುತ್ತಾವ ಅಂತ ಹೇಳ್ತಾರೆ. ಅದರಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಳ ಮಾಡಕ್ ಕೂಡ ಇದು ಪ್ರಮುಖವಾದ ಪಾತ್ರವನ್ನ ವಹಿಸ್ತದೆ. ಅದೇ ರೀತಿ ವ್ಯಾಪಾರದ ಷರತ್ತುಗಳಲ್ಲಿ ಸುಧಾರಣೆ. ಅಂದ್ರ ಸದಸ್ಯ ದೇಶಗಳು ಪ್ರಪಂಚದ ಇತರ ದೇಶಗಳೊಡನೆ ಚೌಕಾಸಿ ಮಾಡುವುದಾಗಿರ್ಬೋದು ಸಾಮರ್ಥ್ಯವನ್ನು ಪಡೆದಿರ್ತಾವ. ಆರ್ಥಿಕ ಸಂಯೋಜನೆ ಕೂಡ ಹೆಚ್ಚಿಸ್ತದ ಮತ್ತು ಸದಸ್ಯ ದೇಶಗಳೆಲ್ಲವೂ ಸೇರಿ ಒಂದು ದೊಡ್ಡ ಭೌಗೋಳಿಕ ಪ್ರದೇಶ ಅಥವಾ ವಿಸ್ತರಿಸಿದ ಮಾರುಕಟ್ಟೆಯಿಂದ ಜಗತ್ತಿನ ಉಳಿದ ದೇಶಗಳೊಡನೆ ವ್ಯಾಪಾರದಲ್ಲಿ ಚೌಕಾಸಿ ಸಾಮರ್ಥ್ಯ ಸಹಜವಾಗಿ ಹೆಚ್ಚಳವಾಗ್ತದೆ. ಅಂದ್ರೆ ವ್ಯಾಪಾರ ಷರತ್ತುಗಳಿಂದ ಬೇರೆ ಬೇರೆ ದೇಶದ ಜೊತೆ ವ್ಯಾಪಾರ ಮಾಡಕ್ ಕೂಡ ಅನುಕೂಲತೆಯನ್ನ ಮಾಡಿಕೊಡ್ತಕ್ಕಂಥದ್ದು ಕಂಡು ಬರ್ತದ ಅಂತ ಹೇಳ್ತಾರೆ. ಲಾಸ್ಟ್ ಒನ್ ಇದ್ರಾಗ ಆರ್ಥಿಕ ದಕ್ಷತೆಯಲ್ಲಿ ಹೆಚ್ಚಳ ಅಂತ ಕರಿತೀವಿ. ಅಂದ್ರ ಆರ್ಥಿಕ ಸಂಯೋಜನೆ ಕೂಡ ಪ್ರದೇಶದೊಳಗಡೆ ಸ್ಪರ್ಧೆಯನ್ನ ಹೆಚ್ಚಿಸ್ತದ. ವ್ಯಾಪಾರವು ಕೂಡ ಅನಿರ್ಬಂಧಿತವಾಗಿರ್ತವ, ಮುಕ್ತವಾದ ವಾತಾವರಣದಲ್ಲಿ ಜರುಗುತ್ತಿರ್ತಾವ. ಪ್ರತಿಯೊಂದು ದೇಶವೂ ಕೂಡ ಸ್ಪರ್ಧಾತ್ಮಕತೆಯನ್ನು ರೂಢಿಸಿಕೊಂಡು ಉತ್ತಮ ಗುಣಮಟ್ಟದ ಸರಕುಗಳನ್ನು ಮತ್ತು ಸೇವೆಗಳನ್ನು ಉತ್ಪಾದಿಸಲು ತನ್ನ ಪ್ರಯತ್ನಗಳನ್ನು ಇಲ್ಲಿ ಕೇಂದ್ರೀಕರಿಸ್ತದ ಅಂತ ಹೇಳ್ತಾರೆ. ಅಂದ್ರೆ ಆರ್ಥಿಕವಾಗಿ ಒಳ್ಳೆಯ ಗುಣಮಟ್ಟದ ಸರಕು ಸೇವೆಗಳನ್ನು ಕೂಡ ಉತ್ಪಾದಿಸಿ ತನ್ನ ಪ್ರಯತ್ನಗಳನ್ನು ಕೇಂದ್ರೀಕರಿಸಾಕಿದು ಕೂಡ ಒಂದು ಪ್ರಮುಖ ಪ್ರಯೋಜನವಾಗಿ ಕಂಡು ಬರತಕ್ಕಂಥದ್ದು ಅಂತ ಹೇಳ್ತೀನಿ. ಈ ರೀತಿಯಾಗಿ ಬರ್ತಕ್ಕಂಥದ್ದೇನ್ರಿ ಆರ್ಥಿಕ ಸಂಯೋಜನೆ ಅರ್ಥ ಮತ್ತು ವಿಧಗಳು ಈ ರೀತಿಯಾಗಿ ಕಂಡು ಬರ್ತಾವ ಅಂತ ಹೇಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.